ಚೆನ್ನಾಗಿಲ್ಲ. ಯಾಕೆ ದಬಾಕ್ಬೇಡ. ರಾತ್ರಿ ಹೊತ್ತು ನಾವು ಬ್ರೇಕ್ಫಾಸ್ಟ್ ತಿಂತೀವಿ. 15 ಡೇಸ್ ಆಯಿತು ಸ್ಕೂಲ್ಗೆ ಹೋಗಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಮತ್ತೆ ನಾನು 7 ಇಯರ್ಸ್ ಇದೇ ಫಸ್ಟ್ ಟೈಮ್ ಈ ಹಬ್ಬನ ನಾನು ಸೆಲೆಬ್ರೇಟ್ ಮಾಡಿರೋದು. ಸೊ ಇದು ಎಲ್ಲರಿಗೂ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಏನಂದರೆ ಏಕಾದಶಿ ಅಂತ. ಸೊ ಇವತ್ತಿನ ದಿನ ಉಪವಾಸದ ಹಬ್ಬ ಅಲ್ಲ, ಇವತ್ತಿನ ದಿನ ಉಪವಾಸ ಮಾಡ್ತಾರೆ. ಅಂದರೆ ಬೆಳಿಗ್ಗೆಯಿಂದ ಏನೂ ತಿನ್ನಲ್ಲ, ದೇವರಿಗೆ ಹೆಸರು ಬೇಳೆ ಮತ್ತು ವೈಶಾಖ ಮಾಡಿ ಪೂಜೆ ಮಾಡಿ ಅದನ್ನೇ ಮಧ್ಯಾಹ್ನ ತಿಂತಾರೆ. ಮಾಡಿರ್ತಾರಲ್ಲ ಪ್ರಸಾದ, ಅದನ್ನೇ. ಸೊ ಇವತ್ತು ನಾನು ಅದನ್ನು ಮಾಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೂ ಏನೂ ತಿಂದಿಲ್ಲ. ಇವತ್ತು ಫುಲ್ ಉಪವಾಸ ಇದ್ದೀನಿ. ಫುಲ್ ಉಪವಾಸ ಅಂದರೆ ಏನೂ ತಿಂದಿಲ್ಲಲ್ಲ. ಬೆಳಗ್ಗೆ ಕಾಫಿ ಕುಡಿದೆ, ಬಿಸ್ಕೆಟ್ ತಿಂದೆ. ಅಂದರೆ ಊಟ ಅಂದರೆ ಅನ್ನ ಆ ಥರ ಏನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಮಾಡಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡಿ ಆಮೇಲೆ ಪ್ರಸಾದ ತಿಂದೆ. ಹಣ್ಣು ತಿಂದೆ ಅಂದರೆ ಬಾಳೆಹಣ್ಣು, ಅರ್ಧ ಆಪಲ್ ತಿಂದೆ. ಸಂಜೆ ಊಟ ಮಾಡಬೇಕು. ಊಟ ಅಂದರೆ ಅನ್ನ ತಿನ್ನಬಾರ್ದು, ಬೇರೆ ಏನಾದರೂ ತಿನ್ಬೋದು. ಅಂದರೆ ಲೈಕ್ ರೊಟ್ಟಿ, ಚಪಾತಿ, ಉಪ್ಪಿಟ್ಟು, ಅವಲಕ್ಕಿ ಈ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದು. ಆ ಥರ ತಿನ್ನಬೇಕು. ಈ ಥರ ಇದೆಲ್ಲ ನಮ್ಮಮ್ಮ ಮಾಡ್ತಾಯಿದ್ರು. ಅಂದರೆ ನಮ್ಮಮ್ಮ ನಂತರ ಹಿಂಗೆ ಹಣ್ಣು ಅದೆಲ್ಲ ತಿಂತಿದ್ರಲ್ಲ ನನಗೆ ಗೊತ್ತಿಲ್ಲ. ಬಟ್ ಮಧ್ಯಾಹ್ನ ಪ್ರಸಾದ ತಿಂತಿದ್ರು. ಬೆಳಿಗ್ಗೆ ಕಾಫಿನೂ ಕುಡಿತಾ ಇರಲಿಲ್ಲ ಅವರು. ಬಟ್ ನನಗೆ ಆ ಥರ ಇರೋಕ್ಕಾಗಲ್ಲ. ನಾನು ತುಂಬ ಸುಸ್ತಾಗ್ಬಿಡ್ತೀನಿ. ನಾನು ತುಂಬ ತಲೆನೋವು ಬಂದುಬಿಡುತ್ತೆ. ನಾನು ಫುಲ್ಲು ಹಚ್ಕೊಂಡಿದ್ರೆ ಅದಕ್ಕೆ ನಾನು ಬಿಸ್ಕೆಟ್ ಜೊತೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪ್ರಸಾದ ತಿಂದಿಲ್ಲ. ಹೊಟ್ಟೆ ಹಸುವಾಗ್ತಾಯಿದೆ ಇವಾಗಲೂ. ಇರಲಿ, ಸಂಜೆವರೆಗೂ ಎದ್ದು 7 o'clock ಏನಾದರೂ ಚಪಾತಿ ಮಾಡ್ಕೊಂಡು ತಿಂತೀನಿ. ಚಪಾತಿ ಮಾಡ್ಕೊಂಡು ತಿಂತೀನಿ. ಈ ನಮ್ಮ ಮನೇಲಿ 2 times ಈ ಥರ ಒಂದು ವರ್ಷದಲ್ಲಿ 2 ಸಲ ನಮ್ಮ ಉಪವಾಸ ಇರ್ತಾಯಿದ್ರು. ಅದೊಂಥರ ಫೀಲಿಂಗ್ ಏನೋ ಒಂಥರ ನಮಗೆ. ಏನಂದರೆ ರಾತ್ರಿ ಹೊತ್ತು ನಾವು ಬ್ರೇಕ್ಫಾಸ್ಟ್ ಐಟಮ್ ತಿಂತೀವಿ ಅಂತ ಅಂದ್ಬಿಟ್ಟು ರಾತ್ರಿ ಹೊತ್ತು ತಿಂಡಿ ತಿಂತೀವಿ ಅಂತ. ಯೂಶ್ವಲಿ ನಾವು ಅನ್ನ ಸಾಂಬಾರಲ್ವ ತಿನ್ನೋದು ಮಧ್ಯಾಹ್ನ ಮತ್ತು ರಾತ್ರಿ. ಬೆಳಗ್ಗೆ ಮಾತ್ರ ಬ್ರೇಕ್ಫಾಸ್ಟು. ವರ್ಷದಲ್ಲಿ 2 days ನೈಟು ಬ್ರೇಕ್ಫಾಸ್ಟ್ ಥರ ಅದೇನೋ ಒಂಥರ ಚೆನ್ನಾಗಿರ್ತಾಯಿತ್ತು. ನಮ್ಮಮ್ಮ ಅದೆಲ್ಲ ಮಾಡಿ ಶಿವರಾತ್ರಿ ಒಂದಿನ ಆ್ಯಂಡ್ ಇವಾಗ ಉಪವಾಸ ಹಬ್ಬ ಅಂತ ಅಂದ್ಬಿಟ್ಟು ನೀನು ಏನಕ್ಕೆ ಬಂದೆ? ಫಸ್ಟ್ ಆಫ್ ಆಲು ಪ್ರತಿ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ ಅಲ್ಲ, ಮಾಡಬೇಕು. ಸೊ ಮಾಡೋಣ. ಇವಳು ನೋಡಿ, ಇವಳ್ದಿದೆ ಕತೆ. ಇಲ್ಲಿಂದ ಬಂದ್ಬಿಡ್ತಾಳೆ, ಇಲ್ಲಿ ಹತ್ತು ಬಿಡ್ತಾಳೆ, ಇಲ್ಲಿಂದ ಇಲ್ಲಿ ಹತ್ತು ನಿಂತು ಬಿಡ್ತಾಳೆ. ನಿಂತ್ಕೊಂಡು ಪಕ್ಕದ ಮನೆಯವ್ರನ್ನ ಆಂಟಿ ಅಂತ ಕರ್ಕೊಂಡು ಅವ್ರ ಜೊತೆ ಇವಳು ಸ್ವಲ್ಪ ಚಾಟಿಂಗ್ ಮಾಡ್ತಾಳೆ. ಅವ್ರು ಆಚೆ ಏನಾದರೂ ಬಂದರೆ ಇವಳು ಬಂದು ಇವಳು ನಿಂತ್ಕೊಂಡು ಇಲ್ಲಿ ಅವ್ರ ಜೊತೆ ಮಾತಾಡೋದು ಸ್ವಲ್ಪ ಹೊತ್ತು. ಹಾಗೆ ಈ ಮೇಡಮ್ಮು ಗೊತ್ತಾ. ಇದು ನೋಡಿ, ಫ್ಲವರ್ ಅಂತ ಇದ್ದೀನಿ. ಈ ಎಲೆ, ಈ ಬಳ್ಳಿ ಇದು ಒಂಥರ ಚೆನ್ನಾಗಿದೆ. ಯಾವುದು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಇದು ಹೆಂಗೆ ಬೆಳ್ಕೊತು ಅಂತಲೂ ಗೊತ್ತಿಲ್ಲ. ತೊಗೊಂಡು ಬಂದು ಹಾಕಿದ್ರೆ ನಮ್ಮ ಮನೆಯಲ್ಲಿ ಐ ಡೋಂಟ್ ನೋ. ಇದು ಚೆನ್ನಾಗಿತ್ತು ತುಳಸಿ, ಬಟ್ ಏನೋ ಆಗಿಬಿಟ್ಟಿದೆ. ಇಲ್ಲಿ ಒಂಥರ ಆಗ್ಬಿಟ್ಟೈತೆ. ಬೇರೆದು ನೆಡಬೇಕು, ಕಿತ್ಬಿಟ್ಟು ಇದನ್ನು. ವರ್ಷ ಅವ್ರು ಮಲಗಿರ್ತಾರೆ ಅನ್ಸುತ್ತೆ. ಬಾ, ಯಾವಾಗ ನೋಡಿದ್ರು ಆ ಥರ ಡಿಸ್ಟರ್ಬ್ ಮಾಡಬಾರ್ದು. ರಿದ್ದಿ ಮೇಲ್ಗಡೆ ಇರೋದು ಇಲ್ಲೆಲ್ಲಿದ್ದಾಳೆ? ಹಾಂ, ರಿದ್ದಿ ಮಲ್ಕೊಂಡಿರ್ತಾಳೆ. ಬಾ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ಪ್ರಸಾದ ಖಾಲಿ ಮಾಡಿಬಿಟ್ಟಿದ್ದೀವಿ. ಅಂದರೆ ವೈಶಾಖ ಖಾಲಿ ಮಾಡಿಬಿಟ್ಟಿದ್ದೀವಿ. ಇದು ಇನ್ನೊಂದು ಸ್ವಲ್ಪ ಇದೆ, ಹೆಸರು ಬೇಳೆ. ಅಂದರೆ ಇದು ಒಗ್ಗರಣೆ ಎಲ್ಲ ಮಾಡಬಾರ್ದು, ಹಾಗೆ ಮಾಡಬೇಕು. ತೊಳೆದ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಸೊಪ್ಪು, ಮೆಣಸು ಪುಡಿ, ಉಪ್ಪು, ಕಾಯಿ, ಜೊತೆಗೆ ಸೌತೆಕಾಯಿ, ದಾಳಿಂಬೆ ಇದೆಲ್ಲ ಹಾಕೋಬೋದು. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ನಾನು ಪೂಜೆ ಮಾಡಿದಾಗ ವೀಡಿಯೋ ಮಾಡ್ಕೊಂಡಿಲ್ಲ, ಆಮೇಲೆ ಮಾಡ್ತಾಯಿದ್ದೀನಿ ನೋಡಿ. ತಿಂದೆ ಏನೇನು ತಿಂದೆ? ಫುಲ್ ಚಪಾತಿ ತಿಂದಿದ್ದಾಳೆ. ಚಪಾತಿಗೆ ಪಲ್ಯ ಹಾಕೊಂಡು ತಿಂದಿಲ್ಲ, ಬರೀ ತಿಂದೆ. ಯಾಕೆ ಬರೀ ತಿಂದೆ ನೀನು? ಕೊಳಕಿ
ಕೊಳಕಿ ಬೆಳಿಗ್ಗೆ ಪಲ್ಯ ತಿಂದೆ, ಮಧ್ಯಾಹ್ನ ಬರೀ ತಿಂದಿದ್ಯಾ? ಸಾಂಬಾರೆಲ್ಲಾದರೂ ತಿನ್ನಬೇಕು ತಾನೆ? ಸಾಂಬಾರ್ ಚೆನ್ನಾಗಿಲ್ಲ. ಯಾಕೆ? ನೀನ್ ಮಾಡಿದ್ದುದಾ? ನಾನು ಮಾಡಿರಲಿಲ್ಲ. ಅವಳಿಗೇನು ಗೊತ್ತು ನಾನು ಮಾಡಿರೋದು ಚೆನ್ನಾಗಿರಲ್ವ ಹಂಗಾದ್ರೆ? ದಬ್ಬಾಕ್ಬೇಡ. ಚೆನ್ನಾಗಿಲ್ಲ ನೀನು ಮಾಡಿರೋದ ಅಂತ ಕೇಳಿದೆ ಮತ್ತೆ. ಹ್ಞೂ ನೀನೇ ಮಾಡು. ನಾನು ಮಾಡೋದು ಚೆನ್ನಾಗಿರಲ್ವಾ? ಚೆನ್ನಾಗಿತ್ತು. ಸುಳ್ಳು ಹೇಳ್ಬೇಡ. ನಾನು ಮಾಡೋದು ಚೆನ್ನಾಗಿಲ್ಲ ಅಲ್ವಾ? ಚೆನ್ನಾಗಿರಲ್ಲ ನಾನು ಮಾಡೋದು ಹಂಗಾದ್ರೆ. ಸುಳ್ಳು ಹೇಳ್ತಾವಳೆ. ಅವಳಿಗೆ ಅವ್ರ ಅಜ್ಜಿ ಮಾಡೋದು ಇಷ್ಟ ತಾನೇ? ನಿಮ್ಮ ಭಾಗ್ಯಮ್ಮ ಮಾಡೋದು ಇಷ್ಟ? ಇಲ್ಲ ಅವಳಿಗೆ ಅವ್ರ ಭಾಗ್ಯಮ್ಮ ಮಾಡೋದು ಇಷ್ಟ. ಚೇರ್ ಹೊಡೆದಾಕ್ತೀಯ? ಯಾಕೆ? ನೀನೇ ತಾನು ಹೇಳಿದ್ದು ನೀನು ಮಾಡಿರೋದ ಚೆನ್ನಾಗಿರ್ಲಿಲ್ಲ ಅಂತ ಕೇಳ್ತಾ ಇದೆಯಲ್ಲ. 15 ಡೇಸ್ ಆಯಿತು ಸ್ಕೂಲ್ಗೆ ಹೋಗಿ. 15 ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ. ಮಂಡೆಯಿಂದ ಹೋಗ್ಬೇಕು ನೀನು. ಇವತ್ತು ಜ್ವರ ಇತ್ತು, ಹೋಯ್ತಲ್ಲ ಜ್ವರ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಯಾವ ಮೀಟಿಂಗ್ ಅಟೆಂಡ್ ಮಾಡಿಲ್ಲ, ಏನಿಲ್ಲ. ಪೂಜೆ ಮಾಡೋದೇ ಇಷ್ಟದಾಗೋಯ್ತು. ಅದಕ್ಕೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಮೀಟಿಂಗ್ ನೋಡ್ಕೊಳ್ಳೋಣ. ಹೆಂಗಿದ್ರು 15 ಡೇಸ್ ಹೋಗಿರ್ಲಿಲ್ಲ. ಮತ್ತೆ FA1 ನಡೀತಾ ಇತ್ತು ಟೆಸ್ಟು. ಅದು ಒಂದೋ ಎರಡೋ ಮಾಡಿರೋದು? 2 ಟೆಸ್ಟ್ ಅಷ್ಟೇ ಮಾಡಿರೋದು. ಆಮೇಲೆ ಜ್ವರ ಇತ್ತಲ್ಲ, ನಾವು ಕಳಿಸಿಲ್ಲ ಮಾಡ್ತಾ ಇದ್ಲು. ಹೊಡೆದ ಕಳಿಸ್ಬಿಟ್ಟೆ ನಾನು. 15 ಡೇಸ್ ಹೋಗಿಲ್ಲ ಅಲ್ವಾ? ಸೊ ಇನ್ನು ಟೆಸ್ಟು ಏನೂ ಅಟೆಂಡ್ ಮಾಡಿಲ್ಲ. ಇನ್ನೇನು ಪೇರೆಂಟ್ಸ್ ಮೀಟಿಂಗಲ್ಲಿ ನಮಗೆ ಅಂಥದ್ದೇನಿರಲ್ಲ. ಟೆಸ್ಟ್ ಹಿಂಗೆ ಮಾಡಿದ್ದಾರೆ ಅದೆಲ್ಲ ಡಿಸ್ಕಸ್ ಮಾಡ್ತಾರಲ್ಲ. ಅವಳು ಹೆಂಗಿದ್ರು ಟೆಸ್ಟ್ ಮಾಡಿರೋ ಸುಮ್ಮನೆ ಹೋಗೋದು ವೇಸ್ಟ್ ಅಂದ್ಬಿಟ್ಟು ಹೋಗೋದು ಬೇಡ ಅಂತಂದ್ಬಿಟ್ಟು ಪೂಜೆನೇ ಎಷ್ಟೋ ತನಕ ಮಾಡಿದೆ. ಇಲ್ಲ ಹೋಗ್ಬೇಕು ಅಂತ ಅಂದಿದ್ರೆ ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಪೂಜೆ ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗಿರ್ತೈತೆ. ಬರ್ತಾ ಇದ್ದಾಳೆ, ಸ್ವಲ್ಪ ಆದರೂ ಕೂಸಿ ಹೊಡಿಬೇಕು. ಹೊಡೆಯೋದು ಹೊಡೆದ್ಬಿಟ್ಟಿದ್ದೀನಿ, ಸಮಾಧಾನ ಮಾಡಬೇಕು ಇವಾಗ. ಯಾಕೆ ಕಳ್ತಾ ಇರೋದು ನೀನು? ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.